मध्यम वाले क्लियर है, कोई कंफ्यूजन नहीं है, कोई कंफ्यूजन नहीं है। सिद्धरामैया जी को ही सीएम बन के रहना चाहिए क्योंकि वो आइंदा के लीडर है। कॉल हाईकमांड कॉल लेना चाहिए, हाईकमांड इसका कॉल लेंगे, जल्द से जल्द इसका कॉल लेंगे। सर डीके शिव कुमार के जो लॉयलिस्ट है वो बोल रहे कि 2.5 इयर्स के लिए उनको बनाना चाहिए। ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಹೌದು ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ, ಕರೆದು ಮಾತನಾಡ್ತೇವೆ. ಅದೇ ಅವ್ರು ಹೇಳಿದ್ದಾರೆ, ಅವರು AICC ಅಧ್ಯಕ್ಷ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು, AICC ಅಧ್ಯಕ್ಷ ಆಗಿದ್ದಾರೆ. ಅವರು ಹೇಳಿರೋದು ನಾನು ಗಮನಿಸಿದ್ದೀನಿ. ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳವ್ರೆ, ಕರೆದು ಮಾತಾಡ್ತಾರೆ. ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು, ತಡವಾಯ್ತು ಅಂತ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ರಂಪ ಆದ್ಮೇಲೆ ಅವ್ರನ್ನ ಕರೆದು ಮಾತನಾಡ್ತಾರೆ. ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರಂತ ಭಾವಿಸ್ತೀನಿ. ಏನಿಲ್ಲ, ನಮ್ಮ ನಾಯಕರು ಅವರು ಅಧ್ಯಕ್ಷ ಇದ್ದಾರೆ. ಇಲ್ಲ ಒಂದು ನಿಮಿಷ, ಅವರು KPCC ಅಧ್ಯಕ್ಷ ಇದ್ದಾರೆ, ನಮ್ಮ ನಾಯಕರಿದ್ದಾರೆ. ಅವ್ರಿಗೆ ಒಂದಿಲ್ಲ, ತಿಂಗಳಲ್ಲಿ 10 ಸತಿ ಭೇಟಿ ಮಾಡ್ತೀನಿ. ಒಂದು ಸತಿ ಭೇಟಿ ಮಾಡಿದ್ದಕ್ಕೆ ನಿಮ್ಮ ಮಾಧ್ಯಮದವರು ಸುದ್ದಿ ಮಾಡಿಬಿಟ್ರೆ ನಾನೇನು ಮಾಡೋಕ್ಕಾಗ್ತದೆ? ಇಲ್ಲ, ನೀವು ಅದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೆ ಇವತ್ತು ಕಾಣ್ತಾ ಇದ್ದೀವಿ ನಾವು 16 ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ 10 ಸತಿ ಅವ್ರನ್ನ ಭೇಟಿ ಮಾಡ್ತೀನಿ. ಕೇಳ್ರಿ, ಅದು ಶಿವಕುಮಾರ್ ಅವ್ರು ಹೇಳಿದಾರ. ಆ ವಿಚಾರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ವೇಣುಗೋಪಾಲ್ ಸರ್ ಗೊತ್ತಿದೆ, ಸುರ್ಜೇವಾಲ್ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಆ ಪ್ರಶ್ನೆ ನನ್ನ ಕೇಳಿದ್ರೆ ನೀವು ನಾನೇನು ಹೇಳಿ ಅದಕ್ಕೆ? ಅಲ್ಲ, ಈಗ ಸಿದ್ದರಾಮಯ್ಯ ಮುಂದುವರಿಬೇಕಂತ DK ಶಿವಕುಮಾರ್. ಈಗ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಡಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಕೇಳ್ರಿ, ಈಗ ನಾವೆಲ್ಲ ಒಂದು ನಿಮಿಷ, ನಾವು ಹೈಕಮಾಂಡ್. ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.